ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಅಧ್ಯಾಯ 2 ಬಹುಪದೋಕ್ತಿಗಳು ಅದರಲ್ಲಿ ಅಭ್ಯಾಸ 2.4ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ನಾವು 1ರಿಂದ 5ರವರೆಗೆ ಪ್ರಶ್ನೆಗಳನ್ನು ಬಿಡಿಸಿದ್ವಿ. ಇಂದಿನ ತರಗತಿಯಲ್ಲಿ ನಾವು 6ನೇ ಪ್ರಶ್ನೆಯಿಂದ ಪ್ರಾರಂಭಿಸೋಣ. ಕೆಳಗಿನ ಘನಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ. ಮೊದಲನೆಯ ಪ್ರಶ್ನೆ, 2x + 1 ಹೋಲ್ ಕ್ಯೂಬ್. ಇದಕ್ಕೆ ಅನ್ವಯವಾಗುವ ಸೂತ್ರ ಎಂದರೆ x + y ಹೋಲ್ ಕ್ಯೂಬ್ = x³ + y³ + 3xy × x + y. ಇದರಲ್ಲಿ x ಇದ್ದಲ್ಲಿ 2x ಇದೆ, ಅಂದರೆ x ನ ಬೆಲೆ 2x, y ನ ಬೆಲೆ 1, y ಇದ್ದಲ್ಲಿ 1 ಇದೆ, ಅದಕ್ಕೆ y ನ ಬೆಲೆ 1. x ಇದ್ದಲ್ಲಿ 2x ಅನ್ನು ಹಾಕಬೇಕು, y ಇದ್ದಲ್ಲಿ 1 ಹಾಕಿ ಲೆಕ್ಕವನ್ನು ಬಿಡಿಸಬೇಕಾಗುತ್ತದೆ. ಈ ಸೂತ್ರದಲ್ಲಿ x ಇದ್ದಲ್ಲಿ 2x ಹೋಲ್ ಕ್ಯೂಬ್ ಪ್ಲಸ್ y ಇದ್ದಲ್ಲಿ 1 ಹೋಲ್ ಕ್ಯೂಬ್ ಪ್ಲಸ್ 3 ಇದೆ, ಅದಕ್ಕೆ ಸೂತ್ರದಲ್ಲಿ 3. x ಅಂತಂದರೆ 2x, y ಅಂತಂದರೆ 1 ಇಂಟು x + y ಅಂತಂದರೆ 2x + 1. 2x ಹೋಲ್ ಕ್ಯೂಬ್ ಇದ್ದಿದ್ದು 2ಅನ್ನು 3 ಸಲ ಗುಣಿಸಿದಾಗ 2 2 4, 4 2 8. x ಹೋಲ್ ಕ್ಯೂಬ್ ಇದ್ದಿದ್ದು x³ ಪ್ಲಸ್ 1ಅನ್ನು ಎಷ್ಟು ಸಲ ಗುಣಿಸಿದ್ರೂ ಅದರ ಉತ್ತರ ಒಂದೇ ಆಗಿರುತ್ತದೆ, ಪ್ಲಸ್ 3 2 6x ಇಂಟು 2x + 1 8x³ ಪ್ಲಸ್ 1 ಪ್ಲಸ್ 6 2 12 x ಇಂಟು x² ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6x ಇಂಟು 1 6x. ಉತ್ತರ 8x³ ಪ್ಲಸ್ 1 ಪ್ಲಸ್ 12x² ಪ್ಲಸ್ 6x. ಎರಡನೆಯ ಪ್ರಶ್ನೆ, 2a - 3b ಹೋಲ್ ಕ್ಯೂಬ್. ಇದಕ್ಕೆ ಅನ್ವಯವಾಗುವ ಸೂತ್ರ ಎಂದರೆ x - y ಹೋಲ್ ಕ್ಯೂಬ್ = x³ - y³ - 3xy × x - y. x ಇದ್ದಲ್ಲಿ 2a ಇದೆ, 2a, y ಇದ್ದಲ್ಲಿ -3b. x ಇದ್ದಲ್ಲಿ 2aಯನ್ನು ಹಾಕಬೇಕು, y ಇದ್ದಲ್ಲಿ 3bಯನ್ನು ಹಾಕಬೇಕು. 2a ಹೋಲ್ ಕ್ಯೂಬ್ ಮೈನಸ್ 3b ಹೋಲ್ ಕ್ಯೂಬ್, ಸೂತ್ರದಲ್ಲಿ -3. x ಇದ್ದಲ್ಲಿ 2a, y ಇದ್ದಲ್ಲಿ 3b ಇಂಟು x ಇದ್ದಲ್ಲಿ 2a - 3b. 2ಅನ್ನು 3 ಸಲ ಗುಣಿಸಿದಾಗ 2 2 4, 4 2 8. a ಹೋಲ್ ಕ್ಯೂಬ್ ಇದ್ದಿದ್ದು a³ ಮೈನಸ್ 3ಅನ್ನು 3 ಸಲ ಗುಣಿಸಿದಾಗ 3 3 9, 9 3 27. b ಹೋಲ್ ಕ್ಯೂಬ್ ಇದ್ದಿದ್ದು b³ ಮೈನಸ್ 3 2 6, 6 3 18. a ಇಂಟು b ab ಇಂಟು 2a - 3b ಹಾಗೆಯೇ ಇಟ್ಕೊಳ್ಬೇಕು. 8a ಹೋಲ್ ಕ್ಯೂಬ್ 8a³ ಮೈನಸ್ 27b³ ಮೈನಸ್ 18 2 36. a ಇಂಟು a² b ಇದೆ, b ಅನ್ನು ಬರೆಯಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 18 3 54. ab ಇಂಟು b ab ಸ್ಕ್ವಯರ್ 54 ab ಸ್ಕ್ವಯರ್. ಮೂರನೆಯ ಪ್ರಶ್ನೆ, 2ನೇ 3 × x + 1 ಹೋಲ್ ಕ್ಯೂಬ್. ಇದಕ್ಕೆ ಅನ್ವಯವಾಗುವ ಸೂತ್ರ ಎಂದರೆ x + y ಹೋಲ್ ಕ್ಯೂಬ್ = x³ + y³ + 3ab × a + b. x ಇದ್ದಲ್ಲಿ 2ನೇ 3x ಇದೆ, y ಇದ್ದಲ್ಲಿ 1 ಇದೆ. x ಇದ್ದಲ್ಲಿ 2ನೇ 3x ಹೋಲ್ ಕ್ಯೂಬ್ ಪ್ಲಸ್ y ಇದ್ದಲ್ಲಿ 1 ಹೋಲ್ ಕ್ಯೂಬ್ ಪ್ಲಸ್ 3ಗೆ 3, a ಇದ್ದಲ್ಲಿ 2ನೇ 3x, b ಇದ್ದಲ್ಲಿ 1 ಇಂಟು 2ನೇ 3x ಪ್ಲಸ್ 1. 3ಅನ್ನು 3 ಸಲ ಗುಣಿಸಿದಾಗ 27, 2ಅನ್ನು 3 ಸಲ ಗುಣಿಸಿದಾಗ 8. x ಹೋಲ್ ಕ್ಯೂಬ್ ಇದ್ದಿದ್ದು x³ ಪ್ಲಸ್ 1ಅನ್ನು ಎಷ್ಟು ಸಲ ಗುಣಿಸಿದ್ರೂ ಅದರ ಉತ್ತರ ಒಂದೇ ಆಗಿರುತ್ತದೆ, 1 ಪ್ಲಸ್ 3 3 9 ಡಿವೈಡೆಡ್ ಬೈ 2 x ಇಂಟು 1 x. 2ನೇ 3x ಪ್ಲಸ್ 1ಅನ್ನು ಹಾಗೆಯೇ ಬರೀಬೇಕು. 27 x³ ಡಿವೈಡ್ ಬೈ 8 ಪ್ಲಸ್ 1 ಪ್ಲಸ್ 9 3 27, 2 2 4. x ಇಂಟು x² ಪ್ಲಸ್ ಇಂಟು ಪ್ಲಸ್ ಪ್ಲಸ್ 9 1 9 ಡಿವೈಡ್ ಬೈ 2x. ಈಗ ಛೇದವನ್ನು ತೆಗಿಬೇಕಂತಂದರೆ ನಾವು 8ರಿಂದ ಇಲ್ಲಿ ಈ ಬಹುಪದೋಕ್ತಿಗೆ 8ರಿಂದ ನಾವು ಗುಣಿಸ್ಕೊಳ್ಬೇಕು. ಇಲ್ಲಿ 8ರಿಂದ ಗುಣಿಸಿದಾಗ ಎಲ್ಲ ಕಡೆ 8ರಿಂದ ಗುಣಿಸ್ಕೊಳ್ಬೇಕು.
ಈ 8 ಕ್ಯಾನ್ಸಲ್ ಆಗಿ 27 ಎಕ್ಸ್ ಕ್ಯೂಬ್ ಉಳಿತು ಪ್ಲಸ್ 8 ಒಂದಲೇ 8, ಯಾಕಂತಂದರೆ ಈ ಬಹುಪದೋಕ್ತಿಗೆ ನಾನು ಎಲ್ಲ ಕಡೆ 8ರಿಂದ ಗುಣಿಸ್ತಾ ಇದ್ದೇನೆ, ಅದಕ್ಕಾಗಿ 8 ಒಂದಲೇ 8 ಪ್ಲಸ್ 4 ಒಂದಲೇ 4, 4 ಎರಡಲೇ 8, 27 ಎರಡಲೇ 54 ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಒಂದಲೇ 2, 2 4ಲೇ 8, 9 4ಲೇ 36 ಎಕ್ಸ್. 4ನೇ ಪ್ರಶ್ನೆ, ಎಕ್ಸ್ ಮೈನಸ್ 3ನೇ 2y ಹೋಲ್ ಕ್ಯೂಬ್ ಇದಕ್ಕೆ ಅನ್ವಯವಾಗುವ ಸೂತ್ರ ಎಂದರೆ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಮೈನಸ್ ವೈ. ಎಕ್ಸ್ ಇದ್ದಲ್ಲಿ ಎಕ್ಸ್ ಇದೆ, ವೈ ಇದ್ದಲ್ಲಿ 3ನೇ 2y, ಎಕ್ಸ್ ಇದ್ದಲ್ಲಿ ಎಕ್ಸ್ ಇದೆ ಎಕ್ಸ್ ಹೋಲ್ ಕ್ಯೂಬ್ ಮೈನಸ್ ವೈ ಇದ್ದಲ್ಲಿ 3ನೇ 2y ಹೋಲ್ ಕ್ಯೂಬ್ ಮೈನಸ್ 3ಗೆ 3, ಎಕ್ಸ್ ಇದ್ದಲ್ಲಿ ಎಕ್ಸ್ ವೈ ಇದ್ದಲ್ಲಿ 3ನೇ 2y ಇಂಟು ಎಕ್ಸ್ ಇದ್ದಲ್ಲಿ ಎಕ್ಸ್ ಆಗಬೇಕು ಮೈನಸ್ ವೈ ಇದ್ದಲ್ಲಿ 3ನೇ 2y. ಎಕ್ಸ್ ಹೋಲ್ ಕ್ಯೂಬ್ ಇದ್ದಿದ್ದು ಎಕ್ಸ್ ಕ್ಯೂಬ್ ಮೈನಸ್ 2ನ್ನು 3 ಸಲ ಗುಣಿಸಿದಾಗ 8, 3ನ್ನು 3 ಸಲ ಗುಣಿಸಿದಾಗ 27, ವೈ ಹೋಲ್ ಕ್ಯೂಬ್ ಇದ್ದಿದ್ದು ವೈ ಕ್ಯೂಬ್ ಮೈನಸ್ 3 ಕ್ಯಾನ್ಸಲ್ ಆಗುತ್ತದೆ. 2 ಇಂಟು ಎಕ್ಸ್ ವೈ 2 ಎಕ್ಸ್ ವೈ ಇಂಟು ಎಕ್ಸ್ ಮೈನಸ್ 3ನೇ 2y ಎಕ್ಸ್ ಕ್ಯೂಬ್ ಮೈನಸ್ 8y ಕ್ಯೂಬ್ ಡಿವೈಡ್ ಬೈ 27 ಮೈನಸ್ 2 ಎಕ್ಸ್ ವೈ ಇಂಟು ಎಕ್ಸ್ 2 ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ವೈಗೆ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಎರಡಲೇ 4 ಡಿವೈಡ್ ಬೈ 3 ಎಕ್ಸ್ ವೈ ಇಂಟು ವೈ ಎಕ್ಸ್ ವೈ ಸ್ಕ್ವೇರ್, ಯಾಕಂತಂದರೆ ವೈ ಇಲ್ಲಿನೂ ಇದೆ ಇಲ್ಲಿನೂ ಇದೆ, ವೈ ಗುಣಿಸಿದರೆ ವೈ ಸ್ಕ್ವೇರ್, ಎಕ್ಸ್ ಕೇವಲ ಒಂದೇ ಇದೆ ಅದಕ್ಕಾಗಿ ಎಕ್ಸ್ ವೈ ಸ್ಕ್ವೇರ್. ಈಗ ಛೇದವನ್ನು ತೆಗಿಬೇಕಂತಂದರೆ 27ರಿಂದ ಗುಣಿಸ್ಕೊಳ್ಬೇಕು. 27ನ್ನು ಇದರಿಂದ ಗುಣಿಸಿದಾಗ 27 ಎಕ್ಸ್ ಕ್ಯೂಬ್ ಮೈನಸ್ 27 ಇಲ್ಲಿ ಕ್ಯಾನ್ಸಲ್ ಆಗುತ್ತದೆ, 8 ವೈ ಕ್ಯೂಬ್ ಉಳಿತು ಮೈನಸ್ 27 ಎರಡಲೇ 54 ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ 27 4ಲೇ 39 ಇಲ್ಲಿ ಗುಣಿಸ್ಕೊಳ್ಬೇಕು, ಇಲ್ಲಿನೂ 3 ಒಂದಲೇ 3, 3 9ಲೇ 27, ಇಲ್ಲಿ ನಾವು 27ರಿಂದ ಗುಣಿಸಿದಾಗ 3 ಒಂದಲೇ 3, 3 9ಲೇ 27, 9 4ಲೇ 36 ಎಕ್ಸ್ ವೈ ಸ್ಕ್ವೇರ್. 7ನೇ ಪ್ರಶ್ನೆ, ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಬೆಲೆಯನ್ನು ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ 99 ಹೋಲ್ ಕ್ಯೂಬ್, ಇದನ್ನು 99ನ್ನು ನಾವು ಈ ಥರ ಬರೀಬಹುದು. 100 ಮೈನಸ್ 1, 100ರಲ್ಲಿ 1ನ್ನು ಕಳೆದರೆ 99 ಬರುತ್ತೆ, ಅದಕ್ಕಾಗಿ 100 ಮೈನಸ್ 1 ಹೋಲ್ ಕ್ಯೂಬ್. ಇದಕ್ಕೆ ಅನ್ವಯವಾಗುವ ಸೂತ್ರ ಅಂತಂದರೆ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಮೈನಸ್ ವೈ. ಎಕ್ಸ್ ಇದ್ದಲ್ಲಿ 100 ಇದೆ, ವೈ ಇದ್ದಲ್ಲಿ 1 ಇದೆ. 100 ಮೈನಸ್ 1 ಹೋಲ್ ಕ್ಯೂಬ್, ಎಕ್ಸ್ ಇದ್ದಲ್ಲಿ 100ನ್ನು ಹಾಕಬೇಕು, ವೈ ಇದ್ದಲ್ಲಿ 1, ಎಕ್ಸ್ ಇದ್ದಲ್ಲಿ 100 ಹೋಲ್ ಕ್ಯೂಬ್ ಮೈನಸ್ ವೈ ಇದ್ದಲ್ಲಿ 1 ಹೋಲ್ ಕ್ಯೂಬ್ ಮೈನಸ್ 3ಗೆ 3, ಎಕ್ಸ್ ಇದ್ದಲ್ಲಿ 100 ವೈ ಇದ್ದಲ್ಲಿ 1 ಇಂಟು ಎಕ್ಸ್ ಇದ್ದಲ್ಲಿ 100 ಮೈನಸ್ 1. 100ನ್ನು 3 ಸಲ ಗುಣಿಸಿದಾಗ 10 ಲಕ್ಷ ಮೈನಸ್ 1, 300 3 ಇಂಟು 100 300, 100ರಲ್ಲಿ 1ನ್ನು ಕಳೆದರೆ 99, 10 ಲಕ್ಷ ಮೈನಸ್ 1, 300ರಿಂದ 99ಗೆ ಗುಣಿಸಿದಾಗ 29,700 ಬರುತ್ತದೆ. ಆಮೇಲೆ ಇದನ್ನು ಬಿಡಿಸಿದಾಗ ನಮಗೆ 9,70,299 ಬರುತ್ತದೆ. 2ನೇ ಪ್ರಶ್ನೆ 102 ಹೋಲ್ ಕ್ಯೂಬ್, ಇದನ್ನು ನಾವು 100 ಪ್ಲಸ್ 2 ಹೋಲ್ ಕ್ಯೂಬನ್ನಾಗಿ ಬರೀಬಹುದು. ಇದಕ್ಕೆ ಅನ್ವಯವಾಗುವ ಸೂತ್ರ ಎಂದರೆ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ. ಎಕ್ಸ್ ಇದ್ದಲ್ಲಿ 100 ಇದೆ, ವೈ ಇದ್ದಲ್ಲಿ 2 ಇದೆ, ಎಕ್ಸ್ ಇದ್ದಲ್ಲಿ 100 ಹೋಲ್ ಕ್ಯೂಬ್ ಪ್ಲಸ್ ವೈ ಇದ್ದಲ್ಲಿ 2 ಹೋಲ್ ಕ್ಯೂಬ್ ಪ್ಲಸ್ 3, ಎಕ್ಸ್ ಇದ್ದಲ್ಲಿ 100 ಮತ್ತು ವೈನ ಬೆಲೆ 2, ಎಕ್ಸ್ ಪ್ಲಸ್ ವೈ ಅಂತಂದರೆ 100 ಪ್ಲಸ್ 2. 100ನ್ನು 3 ಸಲ ಗುಣಿಸಿದಾಗ 10 ಲಕ್ಷ, 2ನ್ನು 3 ಸಲ ಗುಣಿಸಿದಾಗ 8, 3 ಇಂಟು 100 300, 300 ಇಂಟು 2 600, 100 ಪ್ಲಸ್ 2 10 ಲಕ್ಷ ಪ್ಲಸ್ 8, 600 ಇಂಟು 100 60,000, 600 ಪ್ಲಸ್ 2 600 ಇಂಟು 100 1200, 6 ಎರಡಲೇ 12, 2 ಸೊನ್ನೆಗಳಿದ್ದಾವೆ, 2 ಸೊನ್ನೆಗಳನ್ನು ಬರಿಬೇಕು. 10 ಲಕ್ಷ ಮತ್ತು 8 60,000 1200, ಇದನ್ನು ಕೂಡಿಸಿದಾಗ ನಮಗೆ ಉತ್ತರ 10,61,208 ಸಿಗುತ್ತದೆ.
ಮೂರನೆಯ ಪ್ರಶ್ನೆ 998 ಹೋಲ್ ಕ್ಯೂಬ್. ಇದನ್ನು 1000ದಲ್ಲಿ 2 ತೆಗೆದಾಗ 998 ಸಿಗುತ್ತದೆ. ಇದಕ್ಕೆ ಅನ್ವಯವಾಗುವ ಸೂತ್ರ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy ಇಂಟು ಎಕ್ಸ್ ಮೈನಸ್ ವೈ. ಎಕ್ಸ್ ಇದ್ದಲ್ಲಿ 100ನ್ನು 1000ನ್ನು ಹಾಕಬೇಕು. ವೈನ ಬೆಲೆ 2.